ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಿಮ್ಮ ಚಾನಲಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ಇವತ್ತೇ ಆನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಚಾನಲ್ ಯಾರು ಬೇಕಾದರೂ ಲಾಗಿನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಹುಷಾರಾಗಿರಿ ಆಯಿತಾ. ಫಸ್ಟು 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನನಗೆ ಒಬ್ರು ಕಮೆಂಟಲ್ಲಿ ಕೇಳಿದ್ರು ಆನ್ ಮಾಡ್ಕೊಳ್ಳೋದು ಹೆಂಗೆ ತೋರಿಸ್ಕೊಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡ್ಕೊಳ್ಳದೆ ಹೋದರೆ ಮಾನಿಟೈಸೇಷನ್ ಕೂಡ ಆಗಲ್ಲ. ಹೆಂಗೆ ಅಂತಂದ್ರೆ ನೀವು ಮಾನಿಟೈಸೇಷನ್ಗೆ ಏನಾದರೂ ಅಪ್ಲೈ ಮಾಡೋ ಟೈಮ್ಗೆ ಅಪ್ಲೈ ಬಟನ್ ಬರಲ್ಲ ನಿಮಗೆ. 2 ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೊಳ್ದೆ ಹೋದ್ರೆ ಗೆಟ್ ನೋಟಿಫೈಡ್ ಅಂತ ತೋರಿಸ್ತಾ ಇರುತ್ತೆ. ತೋರಿಸ್ತೀನಿ ನಾನು ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. 2 ಸ್ಟೆಪ್ ವೆರಿಫಿಕೇಶನ್ ಆನ್ ಅಲ್ಲಿ ಇತ್ತು ಅಂತಂದ್ರೆ ನಿಮಗೆ ಅಪ್ಲೈ ಬಟನ್ ಕಾಣಿಸುತ್ತೆ. ನನಗೂ ಕೂಡ ಹಾಗೆ ಇತ್ತು. ಮಾನಿಟೈಸೇಷನ್ಗೆ ನಾನು ಕ್ರೈಟೇರಿಯಾ ಕಂಪ್ಲೀಟ್ ಮಾಡಿದ್ದೆ ಫುಲ್ ಮಾನಿಟೈಸೇಷನ್ಗೆ. ಆದರೂ ಕೂಡ ನನಗೆ ಅಪ್ಲೈ ಬಟನ್ನೇ ಬಂದಿರಲಿಲ್ಲ. 3000 ಕಂಪ್ಲೀಟ್ ಮಾಡಿದಾಗಲೂ ನೋಡದೆ ಬಂದಿರಲಿಲ್ಲ, 4000 ಕಂಪ್ಲೀಟ್ ಮಾಡಿದಾಗಲೂ ನೋಡದೆ ಬಂದಿರಲಿಲ್ಲ. ಅದಾದಮೇಲೆ ನನಗೆ ಗೊತ್ತಾಗಿದ್ದು 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡಿಕೊಂಡ್ರೆ ಆಗುತ್ತೆ, ಅಪ್ಲೈ ಬಟನ್ ಬರುತ್ತೆ, ಮಾನಿಟೈಸೇಷನ್ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಇನ್ನೂ ತುಂಬ ಜನಕ್ಕೆ ಗೊತ್ತಿರಲ್ಲ, ಕನ್ಫ್ಯೂಷನ್ ಕೂಡ ಇರುತ್ತೆ. ಮತ್ತೆ ಹೇಳಿದ್ರಲ್ಲ ನನಗೆ ಕಮೆಂಟ್ ಮಾಡಿ ತೋರಿಸಿ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಇವತ್ತು ಈ ವಿಡಿಯೋದಲ್ಲಿ ಇದನ್ನ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ನೀವು ಕೂಡ ನಿಮ್ಮ ಚಾನಲ್ನ ಸೇಫ್ ಆಗಿ ಇಟ್ಕೊಳ್ಳಿ ಆಯ್ತಾ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ಹೆಂಗೆ ಅನಿಸ್ತು ವಿಡಿಯೋ ಅಂತ ಅಂದ್ಬಿಟ್ಟು. ಈಗ ನಾನು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಆನ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ನಾನೀಗ ಕ್ರೋಮ್ ಬ್ರೌಸರಲ್ಲಿ ವೈಟಿ ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ನಂದು 2 ಚಾನಲ್ ಇರೋದ್ರಿಂದ ನಾನು ಇವಾಗ ಹಳೆ ಚಾನಲಲ್ಲಿ ಮಾಡ್ತಾ ಇಲ್ಲ, ಅದು ಆಲ್ರೆಡಿ ಆಗಿರೋದ್ರಿಂದ ಹೊಸ ಚಾನಲಲ್ಲಿ ತೋರಿಸ್ತಾ ಇದ್ದೀನಿ. ಅದನ್ನು ನಾನು ಸ್ವಿಚ್ ಮಾಡ್ಕೊತೀನಿ. ನಂದು ಹೊಸ ಚಾನಲ್ ಓಪನ್ ಆಗಿದೆ. ಇದರಲ್ಲಿ ಸೈಡಲ್ಲಿ ನಿಮಗೆ ಅರ್ನ್ ಅಂತ ಕಾಣಿಸ್ತಾ ಇರುತ್ತೆ ಡಾಲರ್ ಸಿಂಬಲಲ್ಲಿ, ಅದನ್ನು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅರ್ನ್ ಅಂತ ಕ್ಲಿಕ್ ಮಾಡಿಕೊಂಡಾಗ ನಿಮ್ಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೈಡಲ್ಲಿ ನಿಮಗೆ ಬಿಫೋರ್ ಯು ಅಪ್ಲೈ ಅಂತ ಕಾಣಿಸ್ತಾ ಇರುತ್ತೆ. ಅದ್ರ ಕೆಳಗಡೆನೆ ನಿಮಗೆ 2 ಸ್ಟೆಪ್ ವೆರಿಫಿಕೇಷನ್ದು ಕಾಣಿಸ್ತಾ ಇರುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡಾಗ ಕಂಟಿನ್ಯೂ ಅಂತ ಕೇಳುತ್ತೆ, ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟಾದ್ಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಅಲ್ಲಿ ನಂದು ಹಳೆ ಚಾನಲ್ದು ಮೇಲ್ ಐ ಡಿ ಕಾಣಿಸ್ತಿದೆ. ಇಲ್ಲಿ ಕೆಳಗಡೆ ಸ್ಟೆಪ್ ಅಪ್ ಸ್ಕ್ರೀನ್ ಲಾಕ್ ಅಂತ ಕಾಣಿಸ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡೆ, ಕಂಟಿನ್ಯೂ ಕೊಟ್ಟೆ. ನಂದು 2 ಚಾನಲ್ದು ಐ ಡಿಗಳು ಓಪನ್ ಆದವು. ನಾನೀಗ ಹೊಸ ಚಾನಲ್ದು ಓಪನ್ ಮಾಡ್ಕೊತಾ ಇದ್ದೀನಿ. ಇನ್ನು ಪಾಸ್ವರ್ಡ್ ಕೂಡ ಬಂದ್ಬಿಡುತ್ತೆ. ಸೈನ್ ಇನ್ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕೊಡೋದಷ್ಟೇನೆ. ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಟರ್ನ್ ಆನ್ ಅಂತ ಕಾಣಿಸ್ತಾ ಇರುತ್ತೆ 2 ಸ್ಟೆಪ್ ವೆರಿಫಿಕೇಷನ್ನು. ಅದನ್ನು ಕ್ಲಿಕ್ ಮಾಡಿದ್ವಿ ಅಂತಂದರೆ ನಮಗೆ ಮೊದಲೇ ಚಾನಲ್ ಇತ್ತು ಅಂತಂದರೆ ನಾವು ಅದರಲ್ಲಿ ಏನಾದರೂ ಮಾಡಿದ್ದೀವಿ ಅಂತಂದರೆ ಗೋ ಬ್ಯಾಕ್ ಅಂತ ಅನ್ನತ್ತೆ. ವಾಪಸ್ ಬಂದು ಮತ್ತೆ ನಾವು ಕೆಳಗಡೆ ಫೋನ್ ನಂಬರ್ ಅಂತ ಕಾಣಿಸ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫಸ್ಟು ನಾವು ನಮ್ಮ ಕಂಟ್ರಿ ಯಾವುದೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನಮ್ಮ ಕಂಟ್ರಿ ಇಂಡಿಯಾ ಆಗಿರೋದ್ರಿಂದ ಅದನ್ನು ಈ ಥರ ಸರ್ಚ್ ಮಾಡಿ ಸಿಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಕಾಣಿಸುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಅದಾದಮೇಲೆ ನಾವು ಫೋನ್ ನಂಬರ್ನ ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ನೀವೇನೇ ಮಾಡಿದ್ರೂ ಕೂಡ ಸ್ವಲ್ಪ ಬ್ಲರ್ ಹಾಕಿ, ಯಾಕಂದರೆ ಡೈರೆಕ್ಟಾಗಿ ಏನೂ ತೋರ್ಸೋಕೆ ಹೋಗಬೇಡಿ ಆಯಿತಾ. ಇಲ್ಲಿ ನಾನು ಫೋನ್ ನಂಬರ್ನ ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕೊಟ್ಬಿಟ್ಟು ಮತ್ತೆ ಸೇವ್ ಅಂತ ಮಾಡ್ತೀನಿ. ಈಗ ಸೇವ್ ಆಗಿದೆ ನಮ್ಮ ಫೋನ್ ನಂಬರ್ ವೆರಿಫೈ ಆಗಿದೆ ಆಯಿತಾ. ಮೇಲೆ ಟರ್ನ್ ಆನ್ ಅಂತ ಕಾಣಿಸ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡಾಗ ಮತ್ತೆ ಈ ಪೇಜ್ ಓಪನ್ ಆಗುತ್ತೆ. ನಿಮ್ಗಲ್ಲಿ ಪಾಸ್ ಕೀ ಅಂತ ಕಾಣಿಸ್ತಿದೆಯಲ್ಲ, ಅದನ್ನು ಕೊಡಬೇಕಾಗತ್ತೆ. ನಾನು ಆಲ್ರೆಡಿ ಹಳೆ ಚಾನಲಲ್ಲಿ ಹಾಕಿರೋದ್ರಿಂದ ಅದು ಒಂದೇ ಡಿವೈಸ್ ಆಗಿರೋದ್ರಿಂದ ಮತ್ತೆ ಅದು ಹೊಸ್ದಾಗಿ ಏನು ಕೇಳ್ತಾ ಇಲ್ಲ. ನೀವು ಹೊಸ್ದಾಗಿ ಮಾಡೋದ್ರಿಂದ ನಿಮಗೆ ನೆನಪಿರೋ ಅಂತ ಏನಾದರೂ ಒಂದು ಪಾಸ್ ಕೀನ ಕೊಡಿ. ಇಷ್ಟೇನೆ. ಅಲ್ಲಿ ಡನ್ ಅಂತ ಕೊಟ್ವಿ ಅಂತಂದರೆ ಮುಗೀತು, 2 ಸ್ಟೆಪ್ ವೆರಿಫಿಕೇಷನ್ ಆನ್ ಆಗಿದೆ. ಇನ್ನು ನೆಕ್ಸ್ಟ್ ನೀವು ಅಪ್ಲೈ ಮಾಡೋ ಟೈಮಲ್ಲಿ ಈ ಪ್ರಾಬ್ಲಮ್ ಇರಲ್ಲ. ಅಪ್ಲೈ ಅಂತಲೇ ತೋರಿಸುತ್ತೆ ಮಾನಿಟೈಸೇಷನ್ ಅಪ್ಲೈ ಮಾಡೋ ಟೈಮಲ್ಲಿ. ಓಕೆನಾ. ನೋಡಿದ್ರಲ್ಲ ಯಾವ ಥರ ಆನ್ ಮಾಡೋದು ಅಂತ ಅಂದ್ಬಿಟ್ಟು 2 ಸ್ಟೆಪ್ ವೆರಿಫಿಕೇಷನ್ನ. ನೀವು ಇನ್ನೂ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಮಾಡಿಕೊಂಡ್ರೆ ನಿಮ್ಮ ಚಾನಲ್ ಸೇಫ್ ಆಗಿರುತ್ತೆ. ಯಾರು ಕೂಡ ನಿಮ್ಮ ಚಾನಲ್ನ ಲಾಗಿನ್ ಮಾಡಿಕೊಂಡು ಯೂಸ್ ಮಾಡೋದು ಆ ಥರ ಎಲ್ಲ ಯಾರೂ ಮಾಡೋಕ್ಕೋಗಲ್ಲ. ಇದು ಯೂಟ್ಯೂಬಿಂದನೇ ಕೊಟ್ಟಿರೋ ಆಪ್ಷನ್ನು. ಮುಂಚೆ ಎಲ್ಲನೂ ಡೈರೆಕ್ಟಾಗಿ ಅಪ್ಲೈಯೇ ಕೊಡ್ತಾ ಇದ್ರು. ಆದರೆ ಇವಾಗ 2 ಸ್ಟೆಪ್ ವೆರಿಫಿಕೇಷನ್ ಮಾಡ್ಕೊಂಡ್ಮೇಲೆ ನಿಮಗೆ ಮಾನಿಟೈಸೇಷನ್ಗೆ ಅಪ್ಲೈ ಬಟನ್ ಬರುತ್ತೆ. ಅದು ಮಾಡಿಕೊಂಡ್ರೆ ನಿಮ್ಮ ಚಾನಲ್ ಸೇಫ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇನೆ. ಓಕೆನಾ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ಹೆಂಗೆ ಅನಿಸ್ತು ವಿಡಿಯೋ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋವರೆಗೂ ಸಿಗೋ ತನಕ ನಾನು ಮಿಸ್ ಮಾಡ್ಕೊತಾರೆ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.